स्वागत है आपका बी न्यूज नेशन में। मैं हूं आबिद हुसैन शेख। सिद्धेश्वर के 100वें मेले का आयोजन। आज सिद्धेश्वर संस्थान के 100वें मेले का आयोजन की तैयारियों को लेकर पूर्व केंद्र मंत्री और संस्थान के अध्यक्ष बसनगौड़ा पाटिल ने मेले को लेकर उत्साह जताते हुए कई सारे कार्यक्रमों के आयोजन के साथ साथ नई इमारत को जो 7 मंजिला बनाई जाएगी, जिसमें भवन और यात्रियों की सुविधा के लिए यात्री निवास बनाए जाने का संकेत दिया। आने वाले दिनों में भारत विकास संगम कार्यक्रम आयोजन करते हुए 25 लाख जनता को इकट्ठा करने की उम्मीद जताई। श्री सिद्धेश्वर संक्रमण शतमानोत्सवದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಪತ್ರಕರ್ತ ಬಂಧುಗಳಿಗೆ ಹಾಗೂ ಇಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಶತಮಾನೋತ್ಸವದ ಸಮಿತಿಯ ಪರವಾಗಿ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ, ಶ್ರೀ ಸಿದ್ದೇಶ್ವರ ಸಂಸ್ಥೆ ಸ್ಥಾಪನೆಯಾಗಿ 119 ವರ್ಷಗಳನ್ನು ಪೂರೈಸ್ತಾ ಇದೆ. 1918ರಲ್ಲಿ ಶ್ರೀ ಸಿದ್ದೇಶ್ವರ ಮಕರ ಸಂಕ್ರಮಣ ಜಾತ್ರೆಯನ್ನು ನಮ್ಮ ಹಿರಿಯರು ಸೋಲಾಪುರದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಇಲ್ಲಿಯೂ ಸಹ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ರು. ಅದು 100 ವರ್ಷ ತುಂಬಿ 101ನೇ ವರ್ಷದ ಜಾತ್ರೆಯ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಅತ್ಯಂತ ಸಂತೋಷದಿಂದ ಸಿದ್ದೇಶ್ವರ ಸಂಸ್ಥೆ ಶತಮಾನ ಕಂಡ ಸಂಸ್ಥೆ, ಶತಮಾನ ಕಂಡ ಜಾತ್ರೆ ಮತ್ತು ಶತಮಾನ ಕಂಡಂತಹ ವಿಜಯಪುರ ಜಿಲ್ಲೆಯ 3 ಪ್ರತಿಷ್ಠಿತ ಸಂಸ್ಥೆಗಳ ಜನ್ಮದಾತ BLD ಶಿಕ್ಷಣ ಸಂಸ್ಥೆ, ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕು, ಬರಗಾಲ ನಿವಾರಣಾ ಸಂಸ್ಥೆ. ಇದೆಲ್ಲದರ ಆಶ್ಚರ್ಯ ಅಂದರೆ ಡಾಕ್ಟರ್ ವಚನ ಪಿತಾಮಹ ಬೋಗಳಕಟ್ಟಿಯವರು ಅಧ್ಯಕ್ಷರಿದ್ದರು. ಇವತ್ತೇ ನಾವು ಈ ಕಟ್ಟಡವನ್ನು ಒಂದು ಕಾಲದಲ್ಲಿ ಬ್ರಿಟಿಷರು ತಮ್ಮ ಕ್ರೀಡೆಗಾಗಿ ಕಟ್ಟಿದಂಥ ಸಫರ್ಡ್ ಅನ್ನುವಂತಹ ಕಲೆಕ್ಟರ್ ಕಟ್ಟಿದಂಥ ಈ ಕಟ್ಟಡ ಸರ್ಕಾರ ಸಿದ್ದೇಶ್ವರ ಸಂಸ್ಥೆ ಕೊಟ್ಟ ಮೇಲೆ ಇವತ್ತಿನಿಂದ ಇದಕ್ಕೆ ಮರುನಾಮಕರಣ ಮಾಡಿ ಡಾಕ್ಟರ್ ವಚನ ಪಿತಾಮಹ ಬೋಗೋಳಕಟ್ಟಿ ಸಭಾಭವನ ಅನ್ನುವಂಥದ್ದನ್ನು ಈ ಒಂದು ಕಟ್ಟಡಕ್ಕೆ ನಾವು ಇವತ್ತಿನಿಂದ ಮರುನಾಮಕರಣ ಮಾಡಿದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಶತಮಾನದ ಜಾತ್ರೆ ವಿಶೇಷವಾಗಿ ಈ ಸಲ ಭಾಳಷ್ಟು ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಮಾಜಕ್ಕೆ ಒಳ್ಳೆಯ ಯೋಜನೆಗಳನ್ನು ಕೊಡುವಂಥ ಉದ್ದೇಶದಿಂದ ಈ ಒಂದು ಶತಮಾನೋತ್ಸವದ ನೆಪದಲ್ಲಿ ಅನೇಕ ವಿಧಾಯಕ ಕಾರ್ಯಕ್ರಮಗಳು ಸಿದ್ದೇಶ್ವರ ಸಂಸ್ಥೆ ಮತ್ತು ನಮ್ಮ ಸಂಕ್ರಮಣ ಜಾತ್ರಾ ಸಮಿತಿಯವರು ಹಾಕ್ಕೊಂಡಿದ್ದಾರೆ. ಮೊದಲೇದು ಈ ವರ್ಷ ನಾವು 100 ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡುವಂಥದ್ದನ್ನು ನೀಲಕಂಠೇಶ್ವರ ವಿದ್ಯಾಮಂದಿರದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಯಾರು 5,000 ರೂಪಾಯಿ 5,001 ರೂಪಾಯಿ ಯಾರು ಭಕ್ತರು ಕೊಡ್ತಾರೆ ಅಂಥವ್ರ ಹೆಸರಿನಿಂದ ಒಂದು ಮಗುವನ್ನು ದತ್ತಕ್ಕೆ ತೆಗೆದುಕೊಂಡು 1 ವರ್ಷದ ಎಲ್ಲ ಫೀ ಇರ್ಬೋದು, ಅವರ ಸಮವಸ್ತ್ರ ಇರ್ಬೋದು, ಪುಸ್ತಕಗಳಿರ್ಬೋದು, ಎಲ್ಲವನ್ನು ಅವ್ರ ಹೆಸರಿನಿಂದ ನಾವು ಆ ಮಗುವಿಗೆ ಕೊಡೋದ್ರ ಮೂಲಕ ಯಾರು ದತ್ತಕ್ಕೆ ತೆಗೆದುಕೊಂಡಿರ್ತಾರೆ ಆ ಮಗುವಿಗೆ ಇಂಥವ್ರು ದತ್ತಕ್ಕೆ ತೆಗೆದುಕೊಂಡ್ರು ಅಂತೇಳಿ ಒಂದು ಅವರಿಬ್ಬರ ಭಾವಚಿತ್ರವನ್ನು ಹಾಕಿ ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದನ್ನು ಸಹ ಸಿದ್ದೇಶ್ವರ ಸಂಸ್ಥೆ 100 ವರ್ಷದ ನೆನಪಿನಿಗೋಸ್ಕರ ಇವತ್ತು ಪ್ರಾರಂಭ ಮಾಡಿದೆ. ಅದೇ ರೀತಿ ಇಲ್ಲೇ ನಾವು ಶಿವಾನುಘಟ್ಟಪವನ್ನು ಇವತ್ತೇ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪೂಜ್ಯ ಬಂತನಾಳ ಮಹಾಸ್ವಾಮಿಗಳು, ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಅನೇಕ ನಾಡಿನ ಸಾಧು ಸಂತರು ಪ್ರವಚನ ಪುರಾಣಗಳ ಮೂಲಕ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹ ಈ ಒಂದು ಕಟ್ಟಡ ಮಹಾತ್ಮ ಗಾಂಧೀಜಿಯವರು ವಿಜಯಪುರಕ್ಕೆ ಭೇಟಿ ಕೊಟ್ಟಾಗ ಒಂದು ಸ್ಮರಣೀಯವಾದಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸ್ಮರಣೀಯವಾದಂತಹ ಒಂದು ಸ್ಥಳ ಇದೆ. ಅದರ ಜೊತೆಗೆ
ಬರಗಾಲ ಬಿದ್ದಾಗ, ಈ ಜಿಲ್ಲೆಯಲ್ಲಿ ಡೋಗಿ ಬರ ಬಿದ್ದಾಗ, ಸಜ್ಜಿ ಬರ ಅಂಥೇಳಿ 2 ದೊಡ್ಡ ಬರಗಾಲಗಳು ಬಿದ್ದಾಗ ಅನ್ನಛತ್ರವನ್ನು ನಡೆಸುವುದರ ಮೂಲಕ ಸಿದ್ದೇಶ್ವರ ಸಂಸ್ಥೆ ಸಮಾಜಕ್ಕೆ ಅಂದು ತನ್ನ ಸೇವೆಯನ್ನು ಬರಗಾಲದ ಸಂದರ್ಭದಲ್ಲಿ ಬಡವರಿಗೆ, ಹಸಿದವರಿಗೆ ಅನ್ನ ಹಾಕುವಂಥ ಕೆಲಸವನ್ನು ಮಾಡಿದೆ. ಈ ಒಂದು ಶತಮಾನೋತ್ಸವದ ನೆನಪಿನಗಾಗಿ ಈ ಶಿವಾನ ಮಂಟಪವನ್ನು ನಾವು ಹೊಸ ಒಂದು ಕಟ್ಟಡವನ್ನು ಶತಮಾನೋತ್ಸವ ಸ್ಮಾರಕ ಕಟ್ಟಡವಾಗಿ ಇವತ್ತು ನಿರ್ಮಾಣ ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿ, ಈ ಕಟ್ಟಡ ಏನು ಮೂಲ 7 ಫ್ಲೋರ್ಗಳು, 7 ಅಂತಸ್ತಿನ ಒಂದು ಕಟ್ಟಡ, ಸುಮಾರು 100 ಬೈ 230 ಸ್ಕ್ವೇರ್ ಫೀಟ್ ಇರುವಂತಹ ಈ ಒಂದು ಕಟ್ಟಡದಲ್ಲಿ ಅಂಡರ್ಗ್ರೌಂಡ್ ಕಾರ್ ಪಾರ್ಕಿಂಗು, ಗ್ರೌಂಡ್ ಫ್ಲೋರ್ನಲ್ಲಿ ಹೊರಗೆ ವಾಣಿಜ್ಯ ಸಂಕೀರ್ಣ, ಒಳಗೆ ಮೂಲ ಶಿವಾನ ಮಂಟಪ ಏನಿದೆ ನಮ್ಮದು ಅದರ ಮಾದರಿಯಲ್ಲಿ ಅದನ್ನು ಶಿವಾನ ಮಂಟಪವನ್ನು ನಿರ್ಮಾಣ ಮಾಡಿ, ಮೊದಲ ಅಂತಸ್ತಿನಲ್ಲಿ ಅನ್ನಪೂರ್ಣ ಭವನ ದಿವಂಗತ BM ಪಾಟೀಲರು ಏನು ಜಿಲ್ಲೆಯ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳ ಹೆಸರಿನಿಂದ ಡಾಕ್ಟರ್ MB ಪಾಟೀಲರು ಪೂರ್ತಿಯ ಒಂದು ಮೊದಲ ಅಂತಸ್ತು ಕಟ್ಟಡಿನ ಹಣಕಾಸು ಏನೇನು ಕಟ್ಟಡದ ಖರ್ಚು ಬರ್ತದೆ ಅದನ್ನು ತಮ್ಮ ತಂದೆಯವರ ಹೆಸರಿನಿಂದ ಕೊಡ್ತೀನಿ ಅನ್ನುವಂಥದ್ದು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮುಂದೆ 2, 3, 4, 5 ಇವೇನು 3 ಕಟ್ಟಡಗಳಲ್ಲಿ ಶ್ರೀ ಸಿದ್ದೇಶ್ವರ ಯಾತ್ರಿ ನಿವಾಸ, 4ನೇ ಫ್ಲೋರ್ನಲ್ಲಿ ಶ್ರೀ ಕಪಿಲೇಶ್ವರ ಯಾತ್ರಿ ನಿವಾಸ, 5ನೇ ಫ್ಲೋರ್ನಲ್ಲಿ ಹಿಂದೂ ಧರ್ಮಶಾಲೆ, ಈ 3 ಕಟ್ಟಡಗಳನ್ನು ಕಟ್ಟುವ ಉದ್ದೇಶ ಏನಂದರೆ ವಿಜಯಪುರ ಜಿಲ್ಲೆಗೆ ಐತಿಹಾಸಿಕ ಕಟ್ಟಡಗಳನ್ನು ಪ್ರವಾಸಿಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಸಣ್ಣ ಮಕ್ಕಳು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಇವತ್ತು ಬರ್ತಾ ಇದ್ದಾರೆ. ಸಾಕಷ್ಟೆಲ್ಲ ರಾತ್ರಿ ಮಕ್ಕಳಿಗೆ ಮತ್ತು ಅನೇಕ ಪ್ರವಾಸಿಗರಿಗೆ ಇಳ್ಕೋಲಿಕ್ಕೆ ಎಲ್ಲಿ ವ್ಯವಸ್ಥೆ ಬಿಜಾಪುರನಲ್ಲಿ ಇಲ್ಲ. ಅದನ್ನು ಒಂದು ಸಮಸ್ಯೆ ಏನಿದೆ ಅದನ್ನು ಸಿದ್ದೇಶ್ವರ ಸಂಸ್ಥೆ ಪರಿಹರಿಸಬೇಕನ್ನೋಂಥ ಉದ್ದೇಶದಿಂದ ಇದೊಂದು ಬೃಹದಾಕಾರವಾದಂಥ 7 ಅಂತಸ್ತಿನ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ನಿರ್ಣಯ ಮಾಡಿದ್ದೇವೆ. ಕರ್ನಾಟಕ ಸರ್ಕಾರದಿಂದಲೂ ಸಹ ಯಾತ್ರಿ ನಿವಾಸಕ್ಕಾಗಿ 1 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸ್ತೀನಿ ಅನ್ನೋಂಥ ಭರವಸೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸಹ ಸಾರ್ವಜನಿಕರಿಂದ ವಂತಿಗೆಯನ್ನು ಸಂಗ್ರಹಿಸಿ ಅತ್ಯಂತ ಸುವ್ಯವಸ್ಥಿತವಾದಂಥ ಒಂದು ಯಾತ್ರಿ ನಿವಾಸವನ್ನು ಸುಮಾರು ಕನಿಷ್ಠ ಒಂದು 3 ರಿಂದ 4 ಸಾವಿರ ಯಾತ್ರಿಗಳು ಒಂದೇ ದಿವಸ ಬಂದರೂ ಸಹ ಸಾಲುವಷ್ಟು ಒಂದು ಒಳ್ಳೆಯ, ಅಂದರೆ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಾಗ್ತವೆ ಎಲ್ಲ ಸಮುದಾಯದವರು. ಆ ಸಮುದಾಯದ ಕಾರ್ಯಕ್ರಮಗಳಿದ್ದಾಗ ಅವರಿಗೆ ಇವತ್ತೇ ನಮ್ಮ ಜ್ಞಾನ ಯೋಗಾಶ್ರಮದ ಗುರುಪೂರ್ಣಿಮೆ ಆಗ್ತದೆ. ಅವಾಗ ಅನೇಕ ಸಂದರ್ಭಗಳಲ್ಲಿ ನಾವು ಶಾಲಾ ಕಾಲೇಜುಗಳನ್ನು ಖಾಲಿ ಮಾಡಿಸಿ ಅಲ್ಲಿ ಜನರನ್ನು ಇಳಿಸುವಂಥದ್ದು ಮಾಡ್ತೀವಿ. ಆದರೆ ಇದನ್ನು ನಾವು ಮಾಡಿಬಿಟ್ಟು ಅಂದರೆ ಬಹುತೇಕ ಒಂದು 4 ರಿಂದ 5 ಸಾವಿರ ಜನರಿಗೆ ಇರಲಿಕ್ಕೆ ಅನುಕೂಲ ಆಗುವಂಥ ಒಂದು ಶತಮಾನೋತ್ಸವದ ಸ್ಮಾರಕ ಕಟ್ಟಡವನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿದ್ದೇವೆ. ಇವತ್ತು ರಾಜ್ಯ ಚಿತ್ರಕಲಾ ಶಿಬಿರ ಇವತ್ತು ನಮ್ಮ ಗೋಶಾಲೆಯಲ್ಲಿ ಇವತ್ತು ಚಿತ್ರಕಲಾ ಶಿಬಿರ ನಡೀತಾ ಇದೆ. ರಾಜ್ಯದ ಅನೇಕ ಕಡೆಯಿಂದ ಕಲಾವಿದರು ಚಿತ್ರಕಲೆಯನ್ನು ಬಿಡಿಸಲಿಕ್ಕೆ ಬಂದಿದ್ದಾರೆ. ಶಿವಯೋಗಿ ಸಿದ್ದರಾಮರ ಜೀವನ ಚರಿತ್ರೆಯನ್ನು ಅವರ ಹುಟ್ಟಿನಿಂದ ಜೀವಂತ ಸಮಾಧಿ ಆಗುವವರೆಗೆ ಅವರ ಕಾಯಕಗಳ ಒಂದು ಪ್ರತಿಬಿಂಬವನ್ನು ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಬಂದ ಭಕ್ತರಿಗೆ ಶಿವಯೋಗಿ ಸಿದ್ದರಾಮೇಶ್ವರರು ಯಾರು, ಅವರು ಯಾವ ಯಾವ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಒಂದು ದೇವರ ಸ್ವರೂಪವನ್ನು ಅವರಿಗೆ ಜನ ಕೊಟ್ಟರು ಅನ್ನುವಂಥ ಮಾಹಿತಿ ಕೊಡುವಂಥ ಒಂದು ಕೆಲಸವನ್ನು ಸಿದ್ದೇಶ್ವರ ಸಂಸ್ಥೆ ಈಗಾಗಲೇ ಹಾಕ್ಕೊಂಡಿದೆ. ಈಗಾಗಲೇ ಕಲಾವಿದರು ತಮ್ಮ ಕುಂಚದಿಂದ ಕಲೆಯನ್ನು ಬಿಡಿಸುವಂಥ ಕೆಲಸ ಭಾಳ ಅದ್ಭುತವಾಗಿ ಇವತ್ತು ಅವರನ್ನು ಪ್ರೋತ್ಸಾಹಿಸಿದಂಗಾಯಿತು. ಮತ್ತು ಜನರಿಗೆ ಸ್ತಬ್ಧ ಚಿತ್ರಗಳ ಮೂಲಕ ಜನರಿಗೆ ಸಿದ್ದರಾಮೇಶ್ವರರ ಜೀವನ ಚರಿತ್ರೆಯನ್ನು ಇವತ್ತು ಜನರಿಗೆ ತಿಳಿಸುವಂಥದ್ರ ಜೊತೆಗೆ ನಾವೇನು ಶಿವಾನು ಮಂಟಪವನ್ನು ನಿರ್ಮಾಣ ಸುಮಾರು 7 ಅಂತಸ್ತಿನ ಕಟ್ಟಡ ಏನು ಯಾತ್ರಿ ನಿವಾಸ ಮಾಡ್ತಾಯಿದ್ದೀವಿ,
ಅಲ್ಲಿಯೂ ಸಹ ವಿಶ್ವಗುರು ಬಸವಣ್ಣವರ ಕಾಯಕಗಳ ಬಗ್ಗೆ ತಿಳಿಸುವಂತಹ ಚಿತ್ರಗಳು, ಪಂಚಪೀಠಾಧಿಪತಿಗಳ ಅವುಗಳ ಬಗ್ಗೆ ತಿಳಿಸುವಂಥ ಒಂದು ಕಟ್ಟಡದಲ್ಲಿ, ಮತ್ತೊಂದರಲ್ಲಿ ಶಿವಾನು ಮಂಟಪದ ಸಂಬಂಧಿಸಿದಂಥ ಭಾವಚಿತ್ರಗಳು, ಈ ರೀತಿ ಅದರ ನಂತರ ನಮ್ಮ ದೇಶಕ್ಕಾಗಿ ಅನೇಕ ಸತ್ಪುರುಷರು ಈ ದೇಶ ಉಳಿಬೇಕಾದರೆ, ಧಾರ್ಮಿಕ ಸನಾತನ ಹಿಂದೂ ಧರ್ಮ ಉಳಿಬೇಕಾದರೆ ಛತ್ರಪತಿ ಶಿವಾಜಿ ಮಹಾರಾಜರಂಥವರು, ಮಹಾರಾಣಾ ಪ್ರತಾಪರಂಥವರು, ಅನೇಕ ರಾಜ ಮಹಾರಾಜರು ಹಿಡಿದು ಈ ದೇಶ ನಾವೆಲ್ಲ ಈ ದೇಶದಲ್ಲಿ ಉಳಿಬೇಕಾದ್ರೆ ಅವರೆಲ್ಲರ ನೆನಪುಗಳನ್ನು ಮಾಡ್ಕೊವಂಥದ್ದನ್ನು ಒಂದು ರೀತಿ ಕಟ್ಟಡದ ಜೊತೆಗೆ ಒಂದು ಆರ್ಟ್ ಗ್ಯಾಲರಿ ಇದ್ದಂಗೆ ಎಲ್ಲ ಬಂದವರು ವೀಕ್ಷಣೆ ಮಾಡುವಂಥ ಒಂದು ಅದ್ಭುತವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಬೇಕನ್ನೋಂಥ ನಿರ್ಣಯವನ್ನು ನಾವು ಸಿದ್ದೇಶ್ವರ ಸಂಸ್ಥೆ ಮತ್ತು ನಮ್ಮ ಶತಮಾನದ ಜಾತ್ರಾ ಸಂಕ್ರಮಣ ಸಮಿತಿಯ ಪದಾಧಿಕಾರಿಗಳು ನಿರ್ಣಯ ಮಾಡಿದ್ದಾರೆ. ಇನ್ನು ವಿಧಿವತ್ತಾಗಿ ಏನು ಕಾರ್ಯಕ್ರಮಗಳು ಇವತ್ತು ನಡೀತವೆ, ಆ ಕಾರ್ಯಕ್ರಮಗಳು ಸಹ ನಡೀತವೆ. ಭವಿಷ್ಯದಲ್ಲಿ ನಾವೆಲ್ಲ ಕಟ್ಟಡ ನಿರ್ಮಾಣ ಆದಮೇಲೆ ನಿರಂತರ ಅನ್ನದಾಸೋಹವನ್ನು ನಮ್ಮ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಾಡಬೇಕಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ. ಯಾರೇ ಹೊರಗಿನವ್ರು ಬಂದರೂ ಇಲ್ಲಿ ಅನ್ನದಾಸೋಹ ಇರಬೇಕು ಅನ್ನೋಂಥದ್ದು ಬಹಳ ವರ್ಷದಿಂದ ನಮ್ಮ ಹಿರಿಯರದ್ದು ಅಪೇಕ್ಷೆ ಇದೆ. ಅದಕ್ಕೆ ದೇವಸ್ಥಾನ ಇದ್ದಲ್ಲಿ ಈ ಅನ್ನದಾಸೋಹದ ಒಂದು ಕಾರ್ಯವನ್ನು ಸಹ ಈ ಎಲ್ಲ ಕಟ್ಟಡ ಮುಗಿದ ಮೇಲೆ ಒಂದು ಕಟ್ಟಡದಲ್ಲಿ ಅದನ್ನು ಸಹ ನಾವು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಶತಮಾನೋತ್ಸವದ ನಮ್ಮ ಸಮಿತಿಯವರು, ನಾವು ಸಿದ್ದೇಶ್ವರ ಸಂಸ್ಥೆಯವರು ನಿರ್ಣಯ ಮಾಡಿದ್ದೇವೆ. ಮತ್ತು ಉಳಿದ ಧಾರ್ಮಿಕ ಕಾರ್ಯಗಳು ಜೊತೆಗೆ ಇವತ್ತು ಸಾಕಷ್ಟು ಜನ ಗೋಶಾಲೆಗೆ ದಾನದ ರೂಪವಾಗಿ ಇವತ್ತು ಹಣ ಕೊಡ್ತಾ ಇದ್ದಾರೆ. ನಾವು ಕಳೆದ 15 ದಿವಸದಿಂದ ಬಿಜಾಪುರ ನಗರದ ಎಲ್ಲ ವ್ಯಾಪಾರಸ್ಥರನ್ನ ಕರೆದು ನಾವು ಅವ್ರ ಹತ್ತಿರ ಹೋಗಿ ಅದಕ್ಕೂ ಸಹ ನಿರಂತರವಾಗಿ ನೀವು ನಿಮ್ಮ ಅಂಗಡಿಯಲ್ಲಿಟ್ಟಂಥ ಏನೋ ಒಂದು ಕಾಣಿಕೆ ಡಬ್ಬಿ ಇದೆ ಗೋಶಾಲೆದು, ಒಂದು 5 ರೂಪಾಯಿ ದಿನಾಲೂ ನೀವು ಅಂಗಡಿ ಪ್ರಾರಂಭ ಮಾಡಿದ ಮೇಲೆ, ಪೂಜೆ ಮಾಡಿದ ಮೇಲೆ 5 ರೂಪಾಯಿ ಹಾಕೋದು ಸಹಿತ ಒಂದು ಡಬ್ಬಿಯಲ್ಲಿ ಸುಮಾರು ಒಂದು ವರ್ಷಕ್ಕೆ 1500 ರೂಪಾಯಿ ಮಾಡ್ಬೋದು. ಈ ರೀತಿ ನಾವು ಒಂದು ಸುಮಾರು 2500 ಡಬ್ಬಿ ವಿಜಯಪುರ ನಗರದಲ್ಲಿ ಇಟ್ಟಿದ್ದೀವಿ. ಈಗಾಗಲೇ ಪ್ರತಿ ವರ್ಷ ಸುಮಾರು 10 ರಿಂದ 12 ಲಕ್ಷ ರೂಪಾಯಿ ಈ ಒಂದು ಡಬ್ಬಿಯಿಂದ ಬರ್ತದೆ. ಕೆಲವೊಂದು ಮಂದಿ ಲಕ್ಷ ರೂಪಾಯಿನೂ ಕೊಡುವಂಥವ್ರು ಇದ್ದಾರೆ. ಆ ಡಬ್ಬಿಯಲ್ಲಿ 1 ಲಕ್ಷ ರೂಪಾಯಿನೂ ಸಹ ಸಂಗ್ರಹ ಆಗಿದೆ. ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಪೆಂಡಲ್ ಅಸೋಸಿಯೇಷನ್ದವರು ಪ್ರತಿ ವರ್ಷ ಆ ಡಬ್ಬಿಯಲ್ಲಿ ತಮ್ಮ ಏನು ಪೆಂಡಲ್ ಹಣ ಬರ್ತದೆ ಅದರಲ್ಲಿ ಹಣ ಹಾಕಿ ಕನಿಷ್ಠ 50 ರಿಂದ 60 ಸಾವಿರ ರೂಪಾಯಿ ನಮ್ಮನ್ನೆಲ್ಲ ಸಿದ್ದೇಶ್ವರ ಆಡಳಿತ ಮಂಡಳಿಯವ್ರನ್ನ ಕರೆಸಿ ನಮಗೆಲ್ಲ ಸತ್ಕಾರ ಮಾಡಿ ಊಟ ಮಾಡಿಸಿ ಆ ಡಬ್ಬಿ ನಮ್ಮ ಮುಂದೆ ಒಡೆದು ಕೊಡ್ತಾರೆ. ಈ ಸಲ ಅವರು 1 ಲಕ್ಷ ರೂಪಾಯಿ ಮೇಲ್ಪಟ್ಟು ಆ ಡಬ್ಬಿಯಲ್ಲಿ ಇವತ್ತು ಆಗಿದೆ. ಅದಕ್ಕೆ ನಾಳೆ ಅವರು ನಮ್ಮನ್ನ ಕರೆದು ಈ ರೀತಿ ಒಂದು ರೀತಿ ಗೋರಕ್ಷಾ ಬಗ್ಗೆಯೂ ಸಹ ಸಿದ್ದೇಶ್ವರ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ನಾಳೆ ಡಿಸೆಂಬರ್ 24ರಿಂದ 31, 2018 ಭಾರತ ವಿಕಾಸ ಸಂಗಮ ಭಾಳ ಅದ್ಭುತವಾದಂಥ ದೊಡ್ಡ ಕಾರ್ಯಕ್ರಮ. 25 ಲಕ್ಷ ಜನ ನಿರೀಕ್ಷೆಯನ್ನು ನಾವು ಇಟ್ಟಿದ್ದೇವೆ. ಈಗಾಗಲೇ ಮಾನ್ಯ ಗೋವಿಂದಾಚಾರ್ಯರು, ಬಸವರಾಜ ಪಾಟೀಲ್ ಶ್ರೀಡಮ್ ಅವರು ನಾವೆಲ್ಲ ರಾಷ್ಟ್ರಪತಿಗಳನ್ನು, ಉಪರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಮತ್ತು ದೇಶದ ಅನೇಕ ಕೇಂದ್ರ ಸಚಿವರನ್ನು, ಅನೇಕ ರಾಜ್ಯದ ಮುಖ್ಯಮಂತ್ರಿಗಳನ್ನು, ರಾಜ್ಯಪಾಲರನ್ನು ನಾವು ಆಹ್ವಾನ ಮಾಡ್ತಾಯಿದ್ದೀವಿ. ಬಹುತೇಕ ನಮ್ಮ ಜಿಲ್ಲೆ ಇತಿಹಾಸದಲ್ಲಿ ಈ ಒಂದು ಕಾರ್ಯಕ್ರಮ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಒಂದು ಯಾವ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿ ಫಲಕದಲ್ಲಿ ಸಿದ್ದೇಶ್ವರ ಸಂಸ್ಥೆ ಶತಮಾನೋತ್ಸವ ಇವತ್ತು ದಾಖಲೆ ಸೇರಿದೆ. ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳ ಜನ್ಮ ಶತಾಬ್ದಿ ದಾಖಲೆ ಸೇರಿದೆ. ಅದೇ ರೀತಿ ಈ ಶತಮಾನೋತ್ಸವ ಜಾತ್ರೆ ಶತಮಾನೋತ್ಸವ ದಾಖಲೆಗೆ ಹೋಗ್ತಾ ಇದೆ. ನಾಳೆ ಭಾರತ ವಿಕಾಸ ಸಂಗಮದ ಒಂದು ಅದ್ಭುತವಾದಂಥ ಕಾರ್ಯಕ್ರಮವೂ ಸಹ ದಾಖಲೆಯ ಪುಟದಲ್ಲಿ ಸೇರುವಂಥ ಕಾರ್ಯಕ್ರಮ ಆಗ್ತಾಯಿದೆ. ನಾನು ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷನಾಗಿ ತಮಗೆಲ್ಲರಿಗೂ ಈ ಒಂದು ನಿಟ್ಟಿನಲ್ಲಿ ತಮ್ಮ ಸಹಕಾರ, ತಮ್ಮ ಒಂದು ನಮಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಯಥಾವತ್ತಾಗಿ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ನಿಮಗೆಲ್ಲ ಪ್ರತಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮತ್ತೆ ನಾವು ಅದನ್ನೇ ಹೇಳುವುದನ್ನು ಬೇಡ.
ಇದಕ್ಕೆ ಸಂಬಂಧಪಟ್ಟಂಥ ಜಾತ್ರೆಗೆ ಸಂಬಂಧಪಟ್ಟಂಥ ವಿಷಯವನ್ನು ಬಿಟ್ಟು ದಯವಿಟ್ಟು ಯಾರೋ ಮತ್ತೊಂದು ಪ್ರಶ್ನೆ ಕೇಳಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. और खबरों के लिए देखते रहिए बी न्यूज़ नेशन।